ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೀರ್ತಿ ಬಂದಿದ್ದಾಯ್ತು. ಕೀರ್ತಿಯ ಆಗಮನದೊಂದಿಗೆ ಈ ಕಡೆ ಲಕ್ಷ್ಮಿಯ ಜೀವನಕ್ಕೆ ಕುತ್ತು ತರ್ತಿದ್ಯಾ. ಹಾಗಾದ್ರೆ ಏನಾಯ್ತು, ಏನ್ ಕತೆ? ನಿಜವಾಗ್ಲೂ ಕೂಡ ಕೀರ್ತಿ ಕಣ್ಮರಿಯಾದ್ಲ? ಅದು ಭ್ರಮೇನ, ಕನ್ಸ, ನಿಜಾನ? ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಅನ್ಕೊಂಡಾಗೆ ಎಲ್ಲ ಆಗ್ತಾ ಇದೆಯಾ? ಖಂಡಿತವಾಗ್ಲೂ ನಿಜ. ಕಾವೇರಿ ಅನ್ಕೊಂಡಾಗೆ ಎಲ್ಲವೂ ಕೂಡ ಆಗ್ತದ. ಆದ್ರೆ ಅನ್ಕೊಂಡಾಗೆ ಆಗೋಕ್ಕೂ ನಡುವೆನೆ ಇಲ್ಲಿ ಲಕ್ಷ್ಮಿಯಿಂದಾಗಿ ಬಿಗ್ ಶಾಕ್ ಸಿಗ್ತದೆ ಕಾವೇರಿ ಅವ್ರಿಗೆ. ಇತ್ತ ಕಡೆ ಕಾವೇರಿ ಅವರು ಲಕ್ಷ್ಮಿಗೆ ಥ್ಯಾಂಕ್ಸ್ ಹೇಳ್ತಾರೆ. ಇವತ್ತು ನಾನು ಬಚಾವ್ ಆಗೋದಕ್ಕೆ ಕಾರಣನೇ ನೀನು ಮೆಸೇಜ್ ಮಾಡದೇ ಇದ್ದಿದ್ರೆ ಖಂಡಿತ ನಾನು ಬಚಾವ್ ಆಗ್ತಾ ಇರಲಿಲ್ಲ ಅಂತ. ಬಟ್ ಇದರಿಂದಾಗಿ ಲಕ್ಷ್ಮಿಗೆ ಶಾಕ್ ಆಗುತ್ತೆ, ನಾನು ಯಾವ್ದಪ್ಪ ಮೆಸೇಜ್ ಮಾಡಿದ್ದೆ ಅಂತ. ತದನಂತರ ಈ ಕಡೆ ವೈಷ್ಣವ್ ಅಂತೂ ಲಕ್ಷ್ಮಿ ಹೇಗೋ ಬಚಾವ್ ಆದ್ರಲ್ಲ, ಅವರಿಂದ ತಪ್ಪಿಸ್ಕೊಂಡ್ರಲ್ಲ ಅಂತ ಹೇಳಿ ಖುಷಿ ಪಡ್ತಿದ್ದಾರೆ. ಇದರ ನಡುವೆ ಡಾಕ್ಟರ್ ಕೂಡ ದಯವಿಟ್ಟು ಇಂಥ ಒಂದು ಬೇಜವಾಬ್ದಾರಿತನದಿಂದ ನಮ್ಮಿಂದ ಆಗಿರುವುದಕ್ಕೆ ಕ್ಷಮೆ ಕೇಳ್ತಾ ಇದ್ದೀವಿ. ಇಂಥದ್ದು ಎಂದೂ ಕೂಡ ನಡೆದಿರಲಿಲ್ಲ. ಅವರನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಸುಮ್ಮನೆ ಬಿಡುವುದಿಲ್ಲ. ಖಂಡಿತವಾಗ್ಲೂ ಅವರನ್ನ ಪೊಲೀಸ್ ಅವ್ರಿಗೆ ಹಿಡಿದು ಕೊಡ್ತೀವಿ ಅಂತ ಡಾಕ್ಟರ್ ಹೇಳ್ತಾರೆ. ತದನಂತರ ಲಕ್ಷ್ಮಕ್ಕ ಆರಾಮಾಗಿ ಮನೆಗೆ ಬರ್ತಾರಲ್ಲ, ಅದಕ್ಕಿಂತ ಖುಷಿ ಮತ್ತೊಂದಿಲ್ಲ ಅಂತ ಸ್ಮೃತ ಮತ್ತೆ ಗಂಗಕ್ಕ ಹೇಳ್ತಿದ್ದಾರೆ. ಇದರ ನಡುವೆ ಅತ್ತ ಕಡೆ ಡಾಕ್ಟರ್ಗೆ ಒಂದು ಕಾಲ್ ಬರುತ್ತೆ. ಆ ಒಂದು ಕಾಲ್ ಇಲ್ಲಿ ಗಿರಿಜಾ ತಪ್ಪಿಸ್ಕೊಂಡ್ರು ಅನ್ನೋದಾಗಿರುತ್ತೆ. ಅದೇ ವಿಷಯನ ಡಾಕ್ಟರ್ ಇಲ್ಲಿ ಲಕ್ಷ್ಮಿ ಫ್ಯಾಮಿಲಿಗೆ ತಿಳಿಸ್ತಾರೆ. ಸಾರಿ, ಗಿರಿಜಾ ತಪ್ಪಿಸ್ಕೊಂಡಿದ್ದಾಳೆ, ಹಾಗನ್ ಮಾತ್ರಕ್ಕೆ ನಾವು ಸುಮ್ಮನೆ ಇರುವುದಿಲ್ಲ. ಖಂಡಿತವಾಗ್ಲೂ ಆಕೆಯನ್ನ ನಾವು ಹುಡುಕಿ ಪೊಲೀಸ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ನೀವೇನೋ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಖಂಡಿತ ನಿಮಗೆ ನ್ಯಾಯ ಸಿಗತ್ತೆ ಅಂತ. ಜೊತೆಗೆ ಲಕ್ಷ್ಮಿ, ಇನ್ನೊಂದು ವಿಷಯ ನಾನು ಹೇಳಬೇಕು, ಇದು ನಿನಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಿದ್ದಾರೆ. ಎಲ್ಲರೂ ಕೂಡ ಏನಿರ್ಬೋದು ಅಂತ ಕಾತರದಿಂದ ಕಾಯ್ತಿದ್ರೆ ಈ ಕಡೆ ಡಾಕ್ಟರ್ ಹೇಳು ಹ್ಯಾಪಿಯೆಸ್ಟ್ ನ್ಯೂಸ್ ಅನ್ನ ಕೇಳಿದೆ. ಕಾವೇರಿ ದಿಗ್ಭ್ರಾಂತಕ್ಕೆ ಒಳಗಾಗ್ತಿದ್ದಾರೆ. ಬಿಕಾಸ್ ಕಾವೇರಿ ಅನ್ಕೊಂಡಿದ್ದ ಪ್ಲಾನ್ ಉಲ್ಟಾ ಹೊಡಿತದ. ಈ ಕಡೆ ಡಾಕ್ಟರ್ ಹೇಳೋ ಒಂದು ಮಾತು ಲಕ್ಷ್ಮಿ ಮನಸ್ಸಲ್ಲಿ ಮನೆಯಲ್ಲಿ ಖುಷಿಯನ್ನ ಉಂಟು ಮಾಡ್ತದೆ ಅಂತಾನೆ ಹೇಳ್ಬೋದು. ಈ ಕಡೆ ಡಾಕ್ಟರ್, ನೋಡು ಲಕ್ಷ್ಮಿ, ನಿನಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಬಿಕಾಸ್ ನಾನು ನಿನ್ನನ್ನು ಆಲ್ರೆಡಿ ಫಿಸಿಕಲ್ ಟೆಸ್ಟ್ ಮಾಡಿದೆ. ಜಸ್ಟ್ ಕೌನ್ಸಿಲಿಂಗ್ ಮಾಡಿ ಮೆಂಟಲಿ ನಿನ್ನನ್ನು ಟೆಸ್ಟ್ ಮಾಡಬೇಕಾಗಿತ್ತು. ಆದರೆ ಈ ಒಂದು ಸಿಚುವೇಶನ್ ಇಂದ ಅದಕ್ಕದೇ ಟೆಸ್ಟ್ ಆಗ್ಬಿಟ್ಟಿದೆ. ಯಾರೇ ಒಬ್ರು ಸ್ಟೇಬಲ್ ಇಲ್ದೇ ಇರೋರು ಯಾವುದೇ ಕಾರಣಕ್ಕೂ ಇಷ್ಟು ಬೇಗ ರಿಯಾಕ್ಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಗಿರಿಜಾ ಮಾಡಿದ ತಪ್ಪನ್ನು ಅಲ್ಲೇ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದಾಳೆ ಲಕ್ಷ್ಮಿ. ಅಲ್ಲೇ ಗೊತ್ತಾಗುತ್ತೆ ಶಿ ಈಸ್ ಆಲ್ ರೈಟ್, ಪರ್ಫೆಕ್ಟ್ಲಿ ಆಲ್ ರೈಟ್ ಅಂತ ಹೇಳಿ ಡಾಕ್ಟರ್ ಹೇಳ್ತಿದ್ದಾಗೆ ಇದು ಹೇಗೆ ಸಾಧ್ಯ ಅಂತ ಹೇಳಿ ಕಾವೇರಿಯವರು ಫುಲ್ ರೆಬಲ್ ಆಗ್ತಿದ್ದಾರೆ. ಇವಳಿಗೆ ಸಮಸ್ಯೆ ಇದೆ, ಯಾವುದೇ ಕಾರಣಕ್ಕೂ ಇವಳಿಗೆ ಸಮಸ್ಯೆ ಇಲ್ಲ ಅಂತ ಹೇಳಬೇಡಿ ಅಂತ ಕಾವೇರಿಯವರು ಹೇಳ್ತಿದ್ರೆ, ಇತ್ತ ಕಡೆ ಯಾಕೆ ನನ್ನ ಮನೆಗೆ ಬರುವುದು ನಿಮಗೆ ಪ್ರಾಬ್ಲಮ್ ಆಗುತ್ತಾ ಅಂತೆಲ್ಲ ಮಾತಾಡ್ತಿದ್ದೆ. ಅದು ಹಾಗಲ್ಲ ಲಕ್ಷ್ಮಿ, ಯಾಕೆ ನಿನಗೆ ಪ್ರಾಬ್ಲಮ್ ಇಲ್ವಾ? ಮನೇಲಿ ನೀನೆಲ್ಲ ಹೇಗೆ ರಿಯಾಕ್ಟ್ ಮಾಡಿದೆ ಅನ್ನೋದು ಗೊತ್ತಿಲ್ವಾ? ಎಷ್ಟು ಮಟ್ಟಿಗೆ ರಿಯಾಕ್ಟ್ ಮಾಡಿದ್ದೆ ನೀನು ಮನೇಲಿ, ಅದನ್ನೆಲ್ಲ ಮರ್ತು ಹೋಗ್ಬಿಟ್ರ ಅಂತ ಕೇಳ್ತಿದ್ದಾರೆ. ಈ ಕಡೆ ಗಂಗಕ್ಕ ಅಂತೂ ಕಾವೇರಮ್ಮ ಹೇಳೋ ಮಾತನ್ನು ಕೇಳ್ತಿದ್ರೆ ಡಾಕ್ಟರ್ ಕೂಡ ನಿಜವಾಗ್ಲೂ ಲಕ್ಷ್ಮಕ್ಕಂಗೆ ಸಮಸ್ಯೆ ಇದೆ ಅಂತ ಅನ್ಕೊಂಡ್ಬಿಡ್ಬೇಕು. ಆ ರೀತಿ ಮಾತಾಡ್ತಿದಾರಲ್ಲ, ಏನು ಮಾಡೋದು ಅಂತಿದ್ರೆ ನಾವು ಈಗ ಮಾತಾಡದೆ ಸುಮ್ಮನಿರೋಕ್ಕಾಗೋದಿಲ್ಲ, ಮಾತಾಡಬೇಕು ಅಂತ ಹೇಳ್ತಿದ್ದಾರೆ. ಯಾಕದಕ್ಕೆ ಆ ರೀತಿ ಮಾತಾಡ್ತಿದ್ರ? ಲಕ್ಷ್ಮಿ ಚೆನ್ನಾಗಿದ್ದಾಳಲ್ಲ, ಸುಮ್ಮನೆ ಯಾಕೆ? ಡಾಕ್ಟರೇ ಹೇಳ್ತಿದಾರಲ್ವಾ ಪರ್ಫೆಕ್ಟ್ಲಿ ಆಲ್ ರೈಟ್ ಅಂತ. ನಿಮ್ದೇನು ಸಮಸ್ಯೆ ಅಂತ ಹೇಳ್ತಿದ್ರೆ ಯಾಕೆ ಸುಪ್ರೀತಾ, ನಿನಗೆ ಗೊತ್ತಿಲ್ವಾ ಅವಳು ಮನೇಲಿ ಏನೆಲ್ಲ ಮಾಡಿದ್ಲು ಅಂತ? ಅದನ್ನೆಲ್ಲ ಮಾಡಿದಕ್ಕೆ ತಾನೇ ಇಲ್ಲಿ ಕರ್ಕೊಂಡು ಬಂದಿದ್ದು, ಅವಳು ಹುಷಾರಾಗಬೇಕು ಅಂತ ಹೇಳ್ತಿದ್ದಾರೆ. ಇತ್ತ ಕಡೆ ಡಾಕ್ಟರ್, ನಾನು ಅವತ್ತೇ ಹೇಳಿದೆ, ನಾನು ಆ ಡಾಕ್ಟರ್ ನೀವಾ ಅಂತ. ಡಾಕ್ಟರ್ ಆಗಿ ನಾನು ಸರ್ಟಿಫಿಕೇಟ್ ಕೊಡ್ತಿದ್ದೀನಿ, ಲಕ್ಷ್ಮಿಗೆ ಏನೂ ಇಲ್ಲ, ಲಕ್ಷ್ಮಿ ಆಲ್ ರೈಟ್ ಅಂತ ಹೇಳ್ತಿದ್ದಾರೆ. ತದನಂತರ ಡಾಕ್ಟರ್ ಏನೋ ಹೋಗ್ಬಿಡ್ತಾರೆ. ನಂತರ ಈ ಕಡೆ ಮನೆಗೆ ಹೋಗೋದೆ ಅಂತ ಹೇಳಿ ಎಲ್ಲ ಫುಲ್ ಖುಷಿಯಾಗಿದ್ರೆ, ಇತ್ತ ಕಡೆ ಲಕ್ಷ್ಮಿ ಅಂತೂ ಈ ಕಡೆ ನಾನು ಹೋಗ್ಬಿಟ್ಟು ದುರ್ಗಿ ವಿಗ್ರಹನ ತೆಗೆದುಕೊಂಡು ಬರಬೇಕು, ವೈಷ್ಣವ್ ಅವ್ರು ಕೊಟ್ಟಿದ್ರು ಅಂದಾಗ, ಹೌದಾ ದೇವಿನ ಬೇರೆ ನಿನಗೆ ರಕ್ಷಣೆಗೆ ಇರಿಸಿದ್ನ ವೈಷ್ಣವ್ ಅಂತ ಹೇಳ್ತಿದ್ದಾರೆ. ಈ ಕಡೆ ವೈಷ್ಣವ್ ಪ್ರೀತಿನ ನೋಡಿದ್ದೆ, ನನ್ನ ಹಾಗೆ ನನ್ನ ಮಗ ಅಂತ ಕೂಡ ಇಲ್ಲಿ ಕೃಷ್ಣಕಾಂತ್ ಅವರು ಮಾತನಾಡ್ತಿದ್ದಾರೆ. ಇದು ಎಲ್ಲದರ ನಡುವೆ ಮತ್ತೆ ಈ ಕಡೆ ಸುಪ್ರೀತಾ ಮತ್ತು ಗಂಗಕ್ಕ ಅಂತೂ ಒಳ್ಳೆ ರೀತಿ ಮನೆಗೆ ಬರ್ತಿದ್ದಾರೆ ಅಂತ ಹೇಳಿ ಫುಲ್ ಖುಷಿ ಪಡ್ತಿದ್ದಾರೆ. ಆದರೆ ಇಲ್ಲಿ ಕಾವೇರಿ ಅವ್ರಿಗೆ ಮಾತ್ರ ಅನ್ಕೊಂಡಾಗ ಏನೂ ಕೂಡ ಆಗ್ಲಿಲ್ವಲ್ಲಪ್ಪ, ಮತ್ತೆ ವಾಪಸ್ ಮನೆಗೆ ಬರ್ತಿದ್ದಾಳಲ್ಲ ಅಂತ ಅನ್ನಿಸ್ತದೆ. ಸರಿ ಆಯಿತು, ನಾವು ಬರ್ತೀವಿ, ನೀವು ಹೊರಟಿರಿ ಅಂತ ಹೇಳಿ ಇಲ್ಲಿ ಲಕ್ಷ್ಮಿ ಸುಪ್ರೀತಾ ಮತ್ತು ಗಂಗಕ್ಕಂಗೆ ಹೇಳ್ತಾರೆ. ಬಿಕಾಸ್ ವೈಷ್ಣವ್ ಲಕ್ಷ್ಮಿ ರೂಮ್ಗೆ ಹೋಗಿ ಬಟ್ಟೆಗಳನ್ನ ತೆಗೆದುಕೊಂಡು ಬರ್ತೀನಿ ಅಂತ ಹೋಗ್ತಾರೆ. ತದನಂತರ ಈ ಕಡೆ ಲಕ್ಷ್ಮಿ ಸನ್ನೆ ಮಾಡ್ತಾಳೆ, ಅತ್ತೆ ಜೊತೆ ಮಾತಾಡಬೇಕು ಅಂತ ಸುಪ್ರೀತಾ ಗಂಗಕ್ಕಂಗೆ ಅರ್ಥ ಆಗುತ್ತೆ. ಹಾಗಾಗಿ ಅವರು ಕೂಡ ಅಲ್ಲಿಂದ ಹೋಗ್ತಾರೆ. ತದನಂತರ ಈ ಕಡೆ ಯಾಕತ್ತೆ ತುಂಬ ಪಿಕ್ಚರ್ ಆಗ್ತಿದೆ ಅಂತ ಅನ್ಸುತ್ತಲ್ವಾ? ನಿಮಗೆ ನೆನಪಿದ್ಯಾ ಅವತ್ತು ನಾನು ಮನೆಗೆ ಬರಬೇಕಾದ್ರೆ ಏನು ಹೇಳಿ ಬಂದಿದ್ದೆ ಅಂತ? ಇವತ್ತು ಯಾವ ದಿನ ಅಂತ ಗೊತ್ತಿದ್ಯಾ? ಇವತ್ತು ಕೊನೆ ಮಹಾಮಂಗಳಾರತಿ ಮಾಡೋ ದಿನ, ಇವತ್ತು 7ನೇ ದಿನ. ನಾನು ಅವತ್ತೇ ಚಾಲೆಂಜ್ ಮಾಡಿ ಬಂದಿದ್ದೆ ಅಲ್ವಾ, ಈ ಮನೆಗೆ ನಾನು ಮತ್ತೆ ವಾಪಸ್ ಬರ್ತೀನಿ, ನಾನೇ ಮಹಾಮಂಗಳಾರತಿ ಕೂಡ ಮಾಡ್ತೀನಿ, ಹಾಗೆ ನಿಮ್ಮ ಮುಖವಾಡನ ಕೂಡ ಕಳ್ಚಿಟ್ಟೇ ಇಡ್ತೀನಿ ಎಲ್ಲೇ ಇದ್ರು ಕೂಡ ಅಂತ. ಖಂಡಿತವಾಗ್ಲೂ
ಈಗಲೂ ಕೂಡ ಶಪಥ ಮಾಡ್ತಿದ್ದೀನಿ, ಪಣ ತೊಡ್ತಿದ್ದೀನಿ, ನಿಮ್ಮ ನಾಟಕ ಏನು ಅನ್ನೋದನ್ನ ಎಲ್ಲರ ಮುಂದೆ ಬಯಲು ಮಾಡ್ತೀನಿ, ನಿಮ್ಮ ಕರಾಳು ಮುಖವಾಡನ ಕಳ್ಚಿಡ್ತೀನಿ, ಕೀರ್ತಿ ಸಾವಿಗೆ ನ್ಯಾಯ ಕೊಡಿಸ್ತೀನಿ, ಇದು ನಾನು ಮಾಡ್ತಿರ್ತಕ್ಕಂಥ ಪಣ ಅಂತ ಹೇಳಿ ಶಪಥ ಮಾಡ್ತಾಳೆ. ಈ ಕಡೆ ಲಕ್ಷ್ಮಿ ಮಾತನ್ನ ಕೇಳಿದ್ದೆ, ನನ್ನ ಮುಂದೆನೇ ಶಪಥ ಮಾಡ್ತೀಯ ನೀನು ಅಂತ ಹೇಳಿ ಕಾವೇರಿ ಅಂತೂ ರೆಬಲ್ ಆಗ್ತಿದ್ದಾರೆ. ಅದರ ನಡುವೆ ಈ ಕಡೆ ಲಕ್ಷ್ಮಿ ಒಂದು ವಿಗ್ರಹನ ತೆಗೆದುಕೊಂಡು ಬರ್ತೀನಿ ಅಂತ ಹೋಗ್ತಿರ್ತಾಳೆ. ಹೋಗೋ ದಾರಿ ನಡುವೆ ಒಂದು ಅಂಬಾಸಿಡರ್ ಕಾರ್ ಇರುತ್ತೆ, ಅಲ್ಲಿ ಯಾರು ಒಂದು ಬಡಿತಿರೋ ಸೌಂಡ್ ಕೇಳಿಸ್ತದೆ. ಅದನ್ನ ನೋಡಿದ್ದೆ, ಇಲ್ಲಿ ಲಕ್ಷ್ಮಿಗೆ ಅನ್ಸುತ್ತೆ ಯಾರಿರ್ಬೋದು ಅಂತ. ಹಾಗೆ ನೋಡ್ತಾ ಇದ್ರೆ ಅಲ್ಲಿ ಕಾಣಿಸ್ಕೊಳ್ಳೋದು ಬೇರೆ ಯಾರು ಅಲ್ಲ, ಕೀರ್ತಿ, ಬದುಕಿರೋ ಕೀರ್ತಿ. ಇಷ್ಟು ದಿನ ಸೀರೆ ಹುಟ್ಟು ಆತ್ಮವಾಗಿ ಬಂದು ಕಾಡ್ತಿದ್ದಂತಹ ಕೀರ್ತಿ ಇವತ್ತು ಜೀವಂತವಾಗಿ ಕಾರ್ ಒಳಗಡೆ ಕೂತ್ಕೊಂಡು ಕಾಪಾಡಿ ಹೆಲ್ಪ್ ಮೀ ಅಂತ ಚೀರ್ತಿದ್ದಾಳೆ. ಅವಳದೇ ಸ್ಟೈಲ್ ಅಲ್ಲಿ ಆ ಒಂದು ಕಾರ್ ಒಳಗಡೆ ಕೂತ್ಕೊಂಡಿದ್ದಾಳೆ. ಆ ಕಾರಿಂದ ಅವಳಿಗೆ ಹೊರಗಡೆ ಬರ್ಲಿಕ್ಕೆ ಆಗ್ತಿಲ್ಲ, ಗ್ಲಾಸ್ ಅನ್ನ ಬಡಿತಿದ್ದಾಳೆ. ಅದನ್ನ ನೋಡಿದ ಇಲ್ಲಿ ಲಕ್ಷ್ಮಿಗೆ ಶಾಕ್ ಆಗುತ್ತೆ. ಕೀರ್ತಿ ಅಂತ ಹೇಳಿ ಓಡ್ ಬರ್ತಾಳೆ, ಡೋರ್ನ ಓಪನ್ ಮಾಡೋಕೆ ಟ್ರೈ ಮಾಡ್ತಿದ್ದಾಳೆ. ಈ ಕಡೆ ಲಕ್ಷ್ಮಿ ಕೀರ್ತಿನ ನೋಡ್ತಿದ್ದಾರೆ, ಬಟ್ ಏನನ್ನು ಕೂಡ ಕೇಳಿಸ್ತಿಲ್ಲ, ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಈ ಕಡೆ ಚೀರ್ತಾ ಇದ್ದಾಳೆ ಕೀರ್ತಿ ಹೆಲ್ಪ್ ಮೀ ಅಂತ ಹೇಳಿ. ಈ ಕಡೆ ಲಕ್ಷ್ಮಿ ಅಂತೂ ಡೋರ್ನ ಓಪನ್ ಮಾಡೋಕೆ ತುಂಬಾನೇ ಟ್ರೈ ಮಾಡ್ತಾಳೆ ಎಲ್ಲಾ ಕಡೆಯಿಂದ, ಬಟ್ ಸಾಧ್ಯ ಆಗುವುದಿಲ್ಲ. ಆಗ ಅವಳು ಹೋಗಿದ್ದೆ, ಅಲ್ಲಿ ಬಿದ್ದಿರೋ ಒಂದು ಕಲ್ಲನ್ನ ತಗೊಂಡ್ ಬಂದಿದ್ದೆ, ಕಿಟಕಿ ಗ್ಲಾಸ್ ಅನ್ನ ಹೊಡೆಯೋಕೆ ಮುಂದಾಗ್ತಿದ್ದಾಳೆ. ನಿಜ ಹೇಳ್ಬೇಕು ಅಂದ್ರೆ ಲಕ್ಷ್ಮಿ ಕಿಟಕಿ ಗ್ಲಾಸ್ ಅನ್ನ ಹೊಡಿತಾ ಇರ್ಬೇಕಿದ್ರೇನೆ ಒಳಗಡೆ ಕೀರ್ತಿ ಇಲ್ಲ. ಫೈನಲಿ ಕಿಟಕಿ ಗ್ಲಾಸ್ ಅನ್ನ ಓಡಿದ್ದ ಮೇಲೆ ಒಳಗಡೆ ನೋಡಿದ್ರೆ ಕೀರ್ತಿ ಕಾಣಿಸ್ತಿಲ್ಲ. ಇಲ್ಲೇ ಇದ್ರಲ್ಲ ಕೀರ್ತಿ ಅಂತ ಹೇಳಿ ಚೀರ್ಕೋತಿದ್ದಾಳೆ ಕೀರ್ತಿ ಅಂತ. ಆಗ ಆ ಒಂದು ಆಶ್ರಮದಲ್ಲಿ ಇರ್ತಕ್ಕಂಥ ವೈಷ್ಣವ್ ಕಾವೇರಿ ಓಲ್ಡ್ ಫ್ಯಾಮಿಲಿ ಅಲ್ಲಿಗೆ ಓಡ್ ಬರುತ್ತೆ. ಈ ಕಡೆ ವೈಷ್ಣವ್ ಹತ್ರ ಕೀರ್ತಿ ಇಲ್ಲೇ ಇದ್ರು, ಕಿರ್ಚ್ಕೋತಾ ಇದ್ರು. ನಾನು ಕೀರ್ತಿನ ನೋಡ್ದೆ ಅಂದಾಗ ಏನ್ ಮಾತಾಡ್ತಿದ್ರ, ನನ್ನ ಕೈಯಾರೆ ನಾನೇ ಅವ್ರ ಜೊತೆಗೆ ಬೆಂಕಿ ಇಟ್ಟಿದ್ದೀನಿ, ಏನ್ ಮಾತಾಡ್ತಿದ್ರ ಲಕ್ಷ್ಮಿ ಅವರ, ಕೀರ್ತಿ ವಿಷಯನ ಮರ್ತು ಬಿಡಿ, ಯಾಕೆ ನೀವು ಕೀರ್ತಿ ಬಗ್ಗೆನೇ ಯೋಚನೆ ಮಾಡ್ತೀರಾ ಅಂತ ಹೇಳ್ತಿದ್ರೆ. ಈ ಕಡೆ ಇಲ್ಲ ರೀ, ನಾನು ನಿಜವಾಗ್ಲೂ ನೋಡ್ದೆ, ಕೀರ್ತಿ ಇಲ್ಲೇ ಇದ್ರು, ನಾನು ಗ್ಲಾಸ್ ಅನ್ನ ಕೂಡ ಹೊಡ್ದೆ, ಆದ್ರೆ ಇವಾಗ ಕೀರ್ತಿ ಕಾಣಿಸ್ತಿಲ್ಲ ಅಂತಿದ್ದಾರೆ. ಈ ಕಡೆ ಗಂಗಕ್ಕ ಮತ್ತೆ ಸುಪ್ರೀತ್ ಅವರಂತೂ ನಿಜ ಇವ್ರು ಆಡ್ತಿರೋದು ನೋಡಿದ್ರೆ ಯಾಕೆ ಈ ರೀತಿ ಆಡ್ತಿದ್ದಾರೆ, ಹುಚ್ಚಿ ಅಂತ ಅನ್ಕೊಂಡು ಇಲ್ಲೇ ಉಳಿಸ್ಕೊಂಡ್ಬಿಡ್ತಾರೆ ಅವ್ರನ್ನ ಅಂತ ಆಡ್ತಿದ್ದಾರೆ. ಈ ಕಡೆ ಗಂಗಕ್ಕ ಮತ್ತೆ ಸುಪ್ರೀತಾ. ಈ ಕಡೆ ಕಾವೇರಿ ಅವರಂತೂ ಏನ್ ಮಾತಾಡ್ತಿದ್ಯಾಕಿ ಲಕ್ಷ್ಮಿ, ಇದನ್ನೇ ಅಲ್ವಾ ನಾನು ಹೇಳಿದ್ದು, ಇವಳಿಗೆ ಹುಚ್ಚಿಡ್ದಿದೆ, ಏನೇನು ಆಡ್ತಿದ್ದಾಳೆ ಅಂತ ಅಂದಾಗ, ಇಲ್ಲ ನಾನು ನಿಜವಾಗ್ಲೂ ಕೀರ್ತಿನ ನೋಡ್ದೆ ಅಂತ ಓಡ್ಕೊಂಡು ಆಶ್ರಮದ ಗಾರ್ಡನ್ ಏರಿಯಾಗೆ ಬಂದ್ಬಿಡ್ತಾಳೆ. ಅಷ್ಟರಲ್ಲಿ ಡಾಕ್ಟರ್ ಕೂಡ ಬರ್ತಾರೆ. ಎಷ್ಟೇ ಅವಾಯ್ಡ್ ಮಾಡಿದ್ರು ಕೂಡ ಇಲ್ಲಿ ಲಕ್ಷ್ಮಿ ನಾನು ಕೀರ್ತಿ ನೋಡ್ದೆ ಅಂತಾನೆ ಹೇಳ್ತಿದ್ದಾರೆ. ಈ ಕಡೆ ಸತ್ತಿರೋ ಕೀರ್ತಿ ಬರೋಕೆ ಹೇಗೆ ಸಾಧ್ಯ, ಇದೇ ರೀತಿ ಅಲ್ವಾ ಇವಳು ಮನೇಲೂ ಆಡ್ತಾ ಇದ್ದಿದ್ದು, ಈಗ ಇವಳು ಇಲ್ಲೂ ಕೂಡ ಆಡ್ತಾ ಇದ್ದಾಳೆ ಅಂತ ಕಾವೇರಿ ಅವರು ಹೇಳ್ತಿದ್ರೆ, ಇಲ್ಲ ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ಕೀರ್ತಿ ಸತ್ತಿಲ್ಲ, ಕೀರ್ತಿ ನನ್ನ ಕಣ್ಣಾರೆ ಕಂಡೆ ಅಂತ ಹೇಳ್ತಿದ್ರು ಕೂಡ. ಈ ಕಡೆ ವೈಷ್ಣವ್ಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಲಕ್ಷ್ಮಿಯ ಅವತಾರನ ನೋಡಿದ ಡಾಕ್ಟರ್ ಸ್ಟನ್ ಆಗ್ತಿದ್ದಾರೆ. ಇತ್ತ ಕಡೆ ಸದ್ಯ ಏನೋ ಅನ್ಕೊಂಡ್ರೆ ಏನೋ ಆಗ್ತಿದ್ಯಲ್ಲ, ಈ ಕೀರ್ತಿ ಕೆಲವೊಮ್ಮೆ ಇಂಥದ್ದೇ ಒಳ್ಳೆ ಕೆಲಸ ಮಾಡಿಬಿಟ್ಟು ನನ್ನ ಹತ್ರ ಶಬಾಷ್ಗಿರಿನ ತಗೊಂಡ್ಬಿಡ್ತಾಳೆ. ಇಷ್ಟು ದಿನ ನನಗೆ ಕಾಣಿಸ್ಕೊತಿದ್ದ ಕೀರ್ತಿ ಈಗ ಲಕ್ಷ್ಮಿಗೂ ಕೂಡ ಕಾಣಿಸ್ಕೊತಿದ್ದಾಳೆ, ಒಳ್ಳೆ ಕೆಲಸನೇ ಮಾಡ್ತಿದ್ದಾಳೆ ಕೀರ್ತಿ. ಹಾಗಿದ್ರೆ ಇಲ್ಲಿ ಕಾವೇರಿ ಅವರು ನಿಜವಾಗ್ಲೂ ಕೂಡ ಕೀರ್ತಿ ಸುಳ್ಳು ಅಂತ ಅನ್ಕೋತಿದ್ದಾರೆ, ಅಥವಾ ಇದೆಲ್ಲದರ ಪಿತೂರಿ ಹಿಂದೆ ಕಾವೇರಿನ ಇದ್ದಾರ? ನಿಜವಾಗ್ಲೂ ಅದು ಲಕ್ಷ್ಮಿ ಭ್ರಮೆನ? ಖಂಡಿತ ಭ್ರಮೆ ಅಲ್ಲ ಅನ್ನಿಸ್ತದೆ. ಬಿಕಾಸ್ ಆ ಒಂದು ಕಾರಲ್ಲಿ ಕೀರ್ತಿ ಇದ್ದದ್ ನಿಜ, ಕಲ್ ತಗೊಂಡು ಹೋಗೋಕೆ ಬರೋ ಅಷ್ಟರಲ್ಲಿ ಕೀರ್ತಿನ ಅಲ್ಲಿಂದ ಕರ್ಕೊಂಡು ಹೋಗಿರೋದು ನಿಜ. ಹಾಗಿದ್ರೆ ಇದೆಲ್ಲವೂ ಭಾನುಮತಿ ಮತ್ತೆ ಲಕ್ಷ್ಮಿನೇ ಸೇರ್ಕೊಂಡು ಮಾಡ್ತಿರೋ ಪ್ಲಾನ್ ಆಗಿರಬಹುದು. ಇಲ್ಲಿ ಕೀರ್ತಿನ ಬಚ್ಚಿಟ್ಟು ಮುಚ್ಚಿಟ್ಟು ಕೂಡ ಹಾಕಿ ಡ್ರಾಮಾ ಮಾಡ್ತಿರ್ಬಹುದು. ಈ ಒಂದು ಸಮಯದಲ್ಲಿ ಲಕ್ಷ್ಮಿನ ಹುಚ್ಚಿ ಮಾಡಿ ಹಾಸ್ಪಿಟಲ್ ಅಲ್ಲಿ ಇರಿಸೋದಕ್ಕೆ ಕೀರ್ತಿನ ಕರ್ಕೊಂಡು ಬಂದು ರೆಡ್ ಹ್ಯಾಂಡ್ ಆಗಿ ಎಲ್ಲರ ಮುಂದೆ ಲಕ್ಷ್ಮಿ ಹುಚ್ಚಿ ಅನ್ನೋದನ್ನ ಎಲ್ಲರ ಮುಂದೆ ಸಾರಿ ಹೇಳೋಕೆ ಕಾವೇರಿ ಮಾಡ್ತಿರೋ ನಾಟಕ ಕೂಡ ಆಗಿರಬಹುದು. ಹಾಗಿದ್ರೆ ನಿಜವಾಗ್ಲೂ ಕೀರ್ತಿ ಬದುಕಿದ್ದು ನಿಜಾನ ಸುಳ್ಳ, ಇದು ಯಾವ ರೀತಿ, ಎಲ್ಲ ಕಥೆಯನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.